ಯುದ್ಧ ಬೇಡ ಎಂದಿದ್ದ ಸಿಎಂ ಹೇಳಿಕೆಗೆ ಬಿಜೆಪಿ ಸಿಡಿದೆದ್ದಿದೆ. ಸಿಎಂಗೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದಂತ ಬಿಜೆಪಿ ಕಾರ್ಯಕರ್ತೆಯರು ಸಿಎಂಗೆ ಕಪ್ಪು ಬಟ್ಟೆ ಅಲ್ಲಿ ಪ್ರದರ್ಶನ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಯುದ್ಧ ಬೇಡ ಅಂತ ಹೇಳಿದಂತ ಸಿಎಂಗೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದಂತ ಬಿಜೆಪಿಯ ಕಾರ್ಯಕರ್ತೆಯರು ಸಿಎಂಗೆ ಈ ಪ್ರತಿರೋಧ ವ್ಯಕ್ತವಾಗಿದೆ. ಸಿಎಂ ಇದಕ್ಕೊಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ರು. ಇಲ್ಲ, ನಾನು ಆ ಅರ್ಥದಲ್ಲಿ ಹೇಳಿರಲಿಲ್ಲ. ನಾನು ಹೇಳಿದ್ದು ಯುದ್ಧ ಒಂದೇ ಸೊಲ್ಯೂಷನ್ ಅಲ್ಲ, ಅನಿವಾರ್ಯ ಅಂತ ಆದ್ರೆ ಯುದ್ಧ ಮಾಡಬೇಕಾಗುತ್ತೆ ಅಂತ ಹೇಳಿದ್ದೆ ಅಂತ. ಆದರೂ ಕೂಡ ಬಿಜೆಪಿ ಕಾರ್ಯಕರ್ತರು ಈಗ ಪ್ರತಿಭಟನೆ ಮಾಡಿದ್ದಾರೆ. ಒಂದ್ ಕಡೆ ದೇಶ ಒಗ್ಗೂಡಬೇಕಾದಂತಹ ಸಮಯ ಇದು, ಇನ್ನೊಂದು ಕಡೆ ರಾಜಕೀಯ ಇಲ್ಲೂ ಕೂಡ ಮುಂದುವರಿತಾ ಇದೆ. ಯುದ್ಧ ಬೇಡ ಎಂದಿದ್ದಂತ ಸಿಎಂ ಹೇಳಿಕೆಗೆ ಈಗ ಬಿಜೆಪಿ ಕಾರ್ಯಕರ್ತೆಯರು ಸಿಡಿದೆದ್ದಿದ್ದಾರೆ. ಬಹುಶಃ ಅವ್ರಿಗೂ ಏನು ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಅಲ್ಲಿ ಸೂಚನೆ ಬಂದಿರುತ್ತೆ ಅವರವರ ಪಾರ್ಟಿ ಆಫೀಸ್ಗಳಿಂದ. ಸೊ ಅದನ್ನು ಅವ್ರು ಮಾಡಿರ್ತಾರೆ. ಸೊ ನಾವೀಗ ಅದನ್ನು ನೋಡ್ತಾ ಇದ್ದೀವಿ. ಇದು ಕಾರ್ಯಕ್ರಮದಲ್ಲಿ ಬಿಜೆಪಿಯ ಕಾರ್ಯಕರ್ತೆಯರು ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡಿದ್ರು. ಸಿಎಂ ಅವರ ಕ್ಲಾರಿಫಿಕೇಷನ್ನ ನಂತರ ಯುದ್ಧ ಬೇಡ ಅಂತ ಸಿಎಂ ಹೇಳಿದರು. ಆದರೆ ಸಿಎಂ ನಂತರ ಅದಕ್ಕೊಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದು, ಯುದ್ಧ ಒಂದೇ ಸೊಲ್ಯೂಷನ್ ಅಲ್ಲ, ಎಲ್ಲಕ್ಕೂ ಕೂಡ ಯುದ್ಧ ಪರಿಹಾರ ಅಲ್ಲ, ಆದರೆ ಅನಿವಾರ್ಯ ಅಂತ ಬಂದಾಗ ಯುದ್ಧ ಮಾಡಲೇಬೇಕಾಗುತ್ತೆ ಅನ್ನೋ ಅರ್ಥದಲ್ಲಿ ನಾನು ಹೇಳಿದ್ದೆ ಅಂತ ಅದನ್ನು ವೇದಿಕೆಯಲ್ಲೂ ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಆದರೆ ಬಿಜೆಪಿ ಕಾರ್ಯಕರ್ತೆಯರು ಇವು ಕಾರ್ಯಕ್ರಮಕ್ಕೆ ಬಂದು ಅಲ್ಲಿ ಬಟ್ಟೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಯುದ್ಧ ಬೇಡ ಎಂದಿದ್ದ ಸಿಎಂ ಹೇಳಿಕೆಗೆ ಬಿಜೆಪಿ ಈಗ ಈ ರೀತಿಯಾಗಿ ಸಿಡಿದೇಳ್ತಾರೆ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಅದೇ ಕಾರ್ಯಕ್ರಮ ಅದು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಕಾರ್ಯಕರ್ತೆಯರು ಒಳಗೆ ಬಂದು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ರು. ಸಿಎಂ ಹೇಳಿಕೆ ಸರಿಯಲ್ಲ. ಅದಾದ ನಂತರ ಪೊಲೀಸರು ಅವ್ರನ್ನ ಅಲ್ಲಿ ವಶಕ್ಕೆ ಪಡೆದು ಅಲ್ಲಿಂದ ಕಳಿಸುವಂತ ಕೆಲಸವನ್ನ ಮಾಡಿದ್ರು. ಇನ್ನು